ನಲಪಾಡ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಹ್ಯಾರಿಸ್ ಅವರ ಪುತ್ರ ಬಿಟ್ಕಾಯಿನ್ ಕೇಸ್ನಲ್ಲಿ ಇಡಿ ಮತ್ತೆ ನೋಟಿಸ್ ಜಾರಿ ಮಾಡಿದೆ. ಬಿಟ್ಕಾಯಿನ್ ಕೇಸಲ್ಲಿ ನಲಪಾಡ್ಗೆ ಮತ್ತೆ ಸಂಕಷ್ಟ ಶುರುವಾಗಿರೋದು. ಮತ್ತೆ ಸಮನ್ಸ್ ಜಾರಿಯಾಗಿದೆ ವಿಚಾರಣೆಗೆ ಹಾಜರಾಗಿ. ಮೂರನೇ ಬಾರಿ ಇದು. 2 ಬಾರಿ ತಪ್ಪಿಸಿಕೊಂಡಿದ್ರು, ಈಗ 3ನೇ ನೋಟಿಸ್ ಬಂದಿದೆ. SIT ಚಾರ್ಜ್ ಶೀಟ್ ಮಧ್ಯೆ ಇಡಿ ಕೂಡ ನೋಟಿಸ್ ಕೊಟ್ಟಿರು. 2 ಬಾರಿ ಸಮನ್ಸ್ ಕೊಟ್ಟು ತಪ್ಪಿಸಿಕೊಂಡು 3ನೇ ಬಾರಿಯೂ ತಪ್ಪಿಸಿಕೊಂಡ್ರೆ ಅರೆಸ್ಟ್ ಆಗ್ತಾರೆ ಈ ಕೇಸಲ್ಲೂ ಅಂತ ಆತಂಕ ಶುರುವಾಗಿರೋದಿದೆ. ಮೊನ್ನೆ 2ನೇ ನೋಟಿಸ್ ಬಂದಾಗ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಕಾರಣ ಕೊಟ್ಟಿದ್ರು ನಲ್ಪಾಡ್. ಈಗ 3ನೇ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ವಿಚಾರಣೆಗೆ ಹಾಜರಾಗಿ. ಹ್ಯಾಕರ್ ಶ್ರೀಕಿ ಜೊತೆಗೆ ಸಂಪರ್ಕ ಹೊಂದಿದ್ದು, ಸಂಬಂಧ ಹೊಂದಿದ್ದು, ವ್ಯವಹಾರದಲ್ಲಿ ಭಾಗಿದಾರಿಕೆ, ಈ ಆರೋಪಗಳು ನಲಪಾಡ್ ಮೇಲಿರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, 2 ಬಾರಿ ನೆಪಗಳನ್ನು ಹೇಳಿ ತಪ್ಪಿಸ್ಕೊಂಡ್ರು ವಿಚಾರಣೆಯಿಂದ. 3ನೇ ಬಾರಿ ನೆಪಗಳನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ಅಂತ ಅನ್ಸುತ್ತೆ. ರಕ್ಷಾತ್, ಹೌದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ನೆಪಗಳನ್ನ ಹೇಳಿ ಈ ಒಂದು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಅಂದ್ರೆ ಆಲ್ರೆಡಿ ಈ ಒಂದು ಇನ್ವೆಸ್ಟಿಗೇಷನ್ ಕುರಿತಂತೆ 2 ಬಾರಿ ಸಮನ್ಸನ್ನ ಜಾರಿ ಮಾಡಲಾಗಿತ್ತು. 2 ಬಾರಿನೂ ಕೂಡ ಎಕ್ಸ್ಕ್ಯೂಸ್ ಅನ್ನ ಕೇಳಿದ್ರು. ಈಗ ಶೀಘ್ರವೇ ಆದಷ್ಟು ಬೇಗ ಒಂದು ವಿಚಾರಣೆಗೆ ಹಾಜರಾಗಿ ಅಂತ ಅನ್ಬಿಟ್ಟು 3ನೇ ಬಾರಿ ಒಂದು ಸಮನ್ಸನ್ನ ಕೊಟ್ಟಿರುವಂತದ್ದು. ಒಂದು ಇಡಿಯ ಒಂದು ಸಮನ್ಸ್ನ ಒಂದು ಸಂಕಷ್ಟ ನಲ್ಪಾಡ್ಗೆ ಎದುರಾದ್ರೆ, ಮತ್ತೊಂದು ಕಡೆ SIT ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಇನ್ವೆಸ್ಟಿಗೇಷನ್ ನಡೆಸಿದ್ರು ಅದರಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಇದೀಗ ಆಲ್ರೆಡಿ ಹಾಕಿರುವಂತದ್ದು. ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ನಲ್ಪಾಡ್ ವಿರುದ್ಧ ಸಾಕಷ್ಟು ಒಂದು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿರುವಂತದ್ದು. ಒಟ್ನಲ್ಲಿ ಇದೀಗ ಸದ್ಯಕ್ಕೆ ಇಡಿಯ ಒಂದು ಸಂಕಷ್ಟ ಎದುರಾಗಿದೆ. 3ನೇ ಬಾರಿ ಒಂದು ಸಮನ್ಸನ್ನ ಕೊಟ್ಟಿದ್ರೆ ವಿಚಾರಣೆಗೆ ಹಾಜರಾಗ್ಲೇಬೇಕು ಅಂತ. ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಒಂದು ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಯು ಕೂಡ ಅಲ್ಲಗಳೆಯುವಂತಿಲ್ಲ. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.